ಯಾವನೋ ಗಂಡ್ಸಾಗಿರೋನು ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡಕ್ಕೆ ಹೇಳಿ. ಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಇಲ್ಲಿ ಬರ್ದಿದ್ರೆ ಯಾವನ್ ತಪ್ಪಿಸ್ತಾನಣ್ಣ? ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ನಿಮ್ಮ ದುಡ್ಡಲ್ಲಿ ಕೊಳಿತಾ ಇದೆ ಅಲ್ಲ ಸ್ವಾಮಿ, 100 ಎಕರೆ 200 ಎಕರೆಗಳು ತಗೊಂಡು ಕೊಳಿತಾ ಇದೆ ದುಡ್ಡು. ಯಾವನಾದರೂ ದಾನ ಧರ್ಮ ಮಾಡಿದ್ದೀರಾ? ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಆಂಬುಲೆನ್ಸ್ ಹಾಕಿದ್ದೀರಾ? ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದೀರಾ? ಬಡವ್ರ ಮಕ್ಳಿಗೆ ಸ್ಪಂದಿಸಿದ್ದೀರಾ? ಏನೂ ಇಲ್ಲ. ಹೋಗ್ಲಿ, ನನಗಿರೋ ಪಾಪ್ಯುಲಾರಿಟಿ ಇದ್ರೂ ನಿಮಗಿದೆಯಾ? ಅದೂ ಇಲ್ಲ. ಸುಮ್ಮನೆ IBL ಕೂತ್ಕೊಳ್ಳೋದು, ಬಾದಾಮ್ ಪಾಲ್ ತಾಗ್ಯದೆ, ಬಾದಾಮ್ ಪೌಡ್ರ್ ಖಾಲಿ ಮಾಡ್ತಾರೆ ಅಷ್ಟೇ. ಅವರು ಇನ್ನೇನು ಮಾಡಲ್ಲ. ರ್ಯಾಂಕ್ ಬರಬೇಕು ಅಂದರೆ ಬರೀತೀವಿ. ಒಂದೊಂದು ಸಲ ಫೇಲ್ ಐತಮ್ಮ, ಏಡ್ಸ್ಕೊನೆ ಕೂಕೋನೆ ಕೈಲ ಸಪ್ಲಿಮೆಂಟ್ರಿಲ್ಲ ಪಾಸ್ ಐತಮ್ಮ. ಏಮನ ಇವ್ರಿಗೆ ಏನಂದರೆ IBL ಹೋಗ್ಬೇಕು, ಬಿರಿಯಾನಿ ತಿನ್ನಬೇಕು, ಭಗವಾನ್ ಹೋಟೆಲ್ದು ಕಾಫಿ ಕುಡಿಬೇಕು, ಅದೇ 20 ಜನ ಮಾತಾಡಬೇಕು, ಫೋಟೋಗಳಿಗೆ ಬಿಲ್ಡಪ್ ಕೊಟ್ಟು ಬರಬೇಕು. ಹಳ್ಳಿಗಳಿಗೆ ಯಾವನಾದರೂ ಬಂದಿದ್ದಾನ? ನಾನು ಕರ್ನಾಟಕದಲ್ಲಿರೋ ಎಲ್ರಿಗೂ ಕೇಳ್ತೀನಿ. ನಾನು ಇವತ್ತಿಗೆ 300 ಹಳ್ಳಿ ಸುತ್ತಿದ್ದೀನಿ. ಯಾವನೋ ಗಂಡ್ಸಾಗಿರೋನು ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡಕ್ಕೆ ಹೇಳಿ. BJP MP ಗಳಿಗೆ ಕೇಳ್ತೀನಿ, BJP MLA ಗಳಿಗೆ ಕೇಳ್ತೀನಿ. ನಿಮಗೆ ತಾಕತ್ತಿದ್ರೆ ನೀವು ಹೋಗಿರೋ ಹಳ್ಳಿಗಳು ಇದೆ ಹೇಳಿ. ಯಾವೊಂದು 15 ಹಳ್ಳಿ ದಾಟಲ್ಲ. ಏನು ಕೆಲಸ ಕಾಮಗಾರಿ ನಡೀತಿಲ್ಲ, ಶಾಸಕರು ಬರ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಅಂತ ಆರೋಪ ಮಾಡಿ. ನಾನು ಅವ್ರ ಥರ IBಗಳಲ್ಲಿ ಕಾಫಿ ತಿನ್ಕೊಂಡಿರೋದಲ್ಲ. ಒಂದು ಹೇಳ್ತೀನಿ ಕೇಳಿ, ಮಂಚನಹಳ್ಳಿಯಲ್ಲಿ 7 ಪಂಚಾಯಿತಿ ಇದೆ, ಚೆಕ್ ಮಾಡಕ್ಕೆ ಹೇಳಿ. 5 ಪಂಚಾಯಿತಿ ಪ್ರತಿ ಹಳ್ಳಿ ಮುಗಿಸಿದ್ದೀನಿ. ಮಂಚನಹಳ್ಳಿ 2 ವಾರ್ಡ್ ಮನೆ ವಿಸಿಟ್ ಮುಗಿಸಿದ್ದೀನಿ. ಮತ್ತು ಜರ್ಬಂಡಹಳ್ಳಿಯಲ್ಲಿ 3 ಹಳ್ಳಿ ಮುಗಿಸಿದ್ದೀನಿ. ಹಳೆಹಳ್ಳಿ ಪಂಚಾಯಿತಿಯಲ್ಲಿ 3 ಹಳ್ಳಿ ಮುಗಿಸಿದ್ದೀನಿ. ಇನ್ನು ಹತ್ತತ್ರ ಕರೆಕ್ಟಾಗಿ 17 ಹಳ್ಳಿ ಪೆಂಡಿಂಗ್ ಇದೆ ಮಂಚನಹಳ್ಳಿಯಲ್ಲಿ. ಅದನ್ನು ಮುಂದಿನ ವಾರದಲ್ಲಿ ಮುಗಿಸ್ತೀನಿ. ಒಂದು ಹಳ್ಳಿಗೆ ಹೋದಾಗ 2-3 ಕೋಟಿ ಅನುದಾನ ಕೇಳ್ತಾರೆ ಸರ್. ನಾನು ಮುಖ ತೋರಿಸ್ಕೊಂಬರೋಕ್ಕಾಗಲ್ಲ ಅಲ್ವಾ? ಮುಖ ತೋರಿಸ್ಕೊಂಬರೋಕ್ಕಾಗಲ್ಲ. ನಾನು ಅವ್ರಿಗೆ ಆನ್ಸರ್ ಮಾಡಬೇಕಾಗತ್ತೆ ತೊಗೊಂಡು. ಈಗ ಮಂಚನಹಳ್ಳಿ 7 ಪಂಚಾಯಿತಿಯಲ್ಲಿ ನಾನು 5 ಪಂಚಾಯಿತಿ ಮುಗಿಸಿದ್ದೀನಿ ಅಂದರೆ ಮನೆಗೆ ಹೋಗದೆ ಹಳ್ಳಿಗೆ ಹೋಗ್ದೇ ಮುಗಿಯುತ್ತಾ? ಇವ್ರಿಗೇನಂದರೆ IBL ಹೋಗಬೇಕು, ಬಿರಿಯಾನಿ ತಿನ್ನಬೇಕು, ಭಗವಾನ್ ಹೋಟೆಲ್ದು ಕಾಫಿ ಕುಡಿಬೇಕು, ಅದೇ 20 ಜನ ಮಾತಾಡಬೇಕು, ಫೋಟೋಗಳಿಗೆ ಬಿಲ್ಡಪ್ ಕೊಟ್ಟು ಬರಬೇಕು. ಹಳ್ಳಿಗಳಿಗೆ ಯಾವನಾದರೂ ಬಂದಿದ್ದಾನ? ನಾನು ಕರ್ನಾಟಕದಲ್ಲಿರೋ ಎಲ್ರಿಗೂ ಕೇಳ್ತೀನಿ. ನಾನು ಇವತ್ತಿಗೆ 300 ಹಳ್ಳಿ ಸುತ್ತಿದ್ದೀನಿ. ಯಾವನೋ ಗಂಡ್ಸಾಗಿರೋನು ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡಕ್ಕೆ ಹೇಳಿ. BJP MP ಗಳಿಗೆ ಕೇಳ್ತೀನಿ, BJP MLA ಗಳಿಗೆ ಕೇಳ್ತೀನಿ. ನಿಮಗೆ ತಾಕತ್ತಿದ್ರೆ ನೀವು ಹೋಗಿರೋ ಹಳ್ಳಿಗಳು ಇದೆ ಹೇಳಿ. ಯಾವೊಂದು 15 ಹಳ್ಳಿ ದಾಟಲ್ಲ. 15 ಹಳ್ಳಿ ದಾಟಲ್ಲ. ನಾನು 300 ಹಳ್ಳಿಗೆ ಹೋಗಿದ್ದೀನಲ್ಲ. ಮನೆಗೆ ಹೋಗಿದ್ದಾರೆ. ಮಂಚನಹಳ್ಳಿಯಲ್ಲಿ ಬೇರೆಯವರು MLA ಆಗಿದ್ದರು. ಇವತ್ತು 100 ಮನೆ ಸುತ್ತಿದ್ದೀನಿ. ನಾನು ಮನೆಗೆ ಹೋಗಿ ಕೂತ್ಕೊಂಡಿದ್ದೀನಿ. ಇನ್ನೇನು ಬೇಕಂತೆ? ಅವರು ಬೈತಾರಣ, ಏನು ಮಾಡೋಕ್ಕಾಗಲ್ಲ. SC ST ಪರವಾಗಿ, ಬಡವ್ರ ಪರವಾಗಿ, ಅವ್ರ ಪರವಾಗಿ ಅವ್ರ ಧ್ವನಿ ಕೇಳೋಕ್ಕೆ ಮನೆ ನಮ್ಮ ಲೀಡ್ರ್ಗಳೆಲ್ಲ ಇವತ್ತು ಊರು ಮನೆನೂ ನಾವು ಅವ್ರ ಕಷ್ಟ ಕೇಳ್ತಿದ್ದೀವಿ. ಒಳ್ಳೇದಾಗುತ್ತೆ. ಅವ್ರಿಗೇನು ನಾನು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರೆ ಕೊಡುವಂಥ ರ್ಯಾಂಕ್ ಬರಬೇಕು ಅಂದರೆ ಬರೀತೀವಿ. ಒಂದೊಂದು ಸಲ ಫೇಲ್ ಐತಮ್ಮ, ಏಡ್ಸ್ಕೊನೆ ಕೂಕೋನೆ ಕೈಲ ಸಪ್ಲಿಮೆಂಟ್ರಿಲ್ಲ ಪಾಸ್ ಐತಮ್ಮ. ಏಮನ ಈಗ ಏನಾಗುತ್ತೆ, SSLC ಎಕ್ಸಾಮ್ ಬರಿತೀವಿ, ಫಸ್ಟ್ ರ್ಯಾಂಕ್ ಬರೀಬೇಕು ಅಂತ ಹೋಗ್ತೀವಿ, ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು, ಹಂಗೆ ಅಂತ ಹತ್ಕೊಂತೀವಿ. ಸಪ್ಲಿಮೆಂಟ್ರಿಯಲ್ಲಿ ಬರೆದು ರ್ಯಾಂಕ್ ಬರ್ತೀವಿ. ಈಗೇನೋ ಮೊನ್ನೆ ಆಗಿದೆ, ನನಗೆ ಇನ್ನೂ ವಯಸ್ಸಿದೆ. ಮೊನ್ನೆ ಗೆದ್ದಿರೋದು 3 ವರ್ಷ ಆಗಿದೆ. ಇವತ್ತೆಲ್ಲ ನಾಳೆ ಮಿನಿಸ್ಟರ್ ಆಗ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ದೊಡ್ಡದು. ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಬ್ಕೊಂಡು ಬಂದಿರೋದು. ನಾನು ಪಾರ್ಟಿ ಆಫೀಸಲ್ಲೂ ಕಸ ಗುಡಿಸು ಮಗನೇ ಅಂದರೂ ಕಸ ಗುಡಿಸ್ತೀನಿ. ನನಗೆ ಕಾಂಗ್ರೆಸ್ ಸಿದ್ಧಾಂತ ಭಾಳ ಮುಖ್ಯ. ಮುಂದಿನ ಸಲ ಅಲ್ಲ 28ಕ್ಕೆ ಆಗ್ತೀನಿ, 33ಕ್ಕೆ ಆಗ್ತೀನಿ, 38ಕ್ಕೆ ಆಗ್ತೀನಿ, 43ಕ್ಕೆ ಆಯ್ತಾನು. ಈಗ 40 ವರ್ಷದಲ್ಲಿ ಯಾವತ್ತೂ ಆಗ್ತೀನಿ. ಆಗದೆ ಇರ್ತೀನಿ. ನಾನು ಏನು ಯಜಮಾನ? ನನಗೆ ನಂಬಿಕೆ ಇದೆ. ಬಟ್ ಆದಷ್ಟು ಸರ್, ವಿರೋಧಿಗಳಿಗೆ ನಾನು ಹೇಳೋದು ಇಷ್ಟೇ, ಹಳ್ಳಿಗೂ ನೀವು ಹೋಗಿದ್ದೀರಾ, ಮನೆಗೂ ನೀವು ಹೋಗಿದ್ದೀರಾ. ನಿಮ್ಮ ದುಡ್ಡಲ್ಲಿ ಕೊಳಿತಾ ಇದೆ ಅಲ್ಲ ಸ್ವಾಮಿ, 100 ಎಕರೆ 200 ಎಕರೆಗಳು ತಗೊಂಡು ಕೊಳಿತಾ ಇದೆ ದುಡ್ಡು. ಯಾವನಾದರೂ ದಾನ ಧರ್ಮ ಮಾಡಿದ್ದೀರಾ? ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಆಂಬುಲೆನ್ಸ್ ಹಾಕಿದ್ದೀರಾ? ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದೀರಾ? ಬಡವ್ರ ಮಕ್ಳಿಗೆ ಸ್ಪಂದಿಸಿದ್ದೀರಾ? ಏನೂ ಇಲ್ಲ. ಹೋಗ್ಲಿ, ನನಗಿರೋ ಪಾಪ್ಯುಲಾರಿಟಿ ಇದ್ರೂ ನಿಮಗಿದೆಯಾ? ಅದೂ ಇಲ್ಲ. ಸುಮ್ಮನೆ IBL ಕೂತ್ಕೊಳ್ಳೋದು, ಬಾದಾಮ್ ಪಾಲ್ ತಾಗ್ಯದೆ, ಬಾದಾಮ್ ಪೌಡ್ರ್ ಖಾಲಿ ಮಾಡ್ತಾರೆ ಅಷ್ಟೇ. ಅವರು ಇನ್ನೇನು ಮಾಡಲ್ಲ. ನಿಮ್ಮ ಅಭಿಮಾನಿಗಳಿಗೂ ಮುಖಂಡರಲ್ಲಿ ಪ್ರದೀಪ್ ಈಶ್ವರ್ ಮಿನಿಸ್ಟರ್ ಆಗಿ ಬರ್ತಾರೆ ಅಂತ ತುಂಬ ಆಸೆ ಇತ್ತು. ನೋಡೋಣ, ನನ್ನ ಅಭಿಮಾನಿಗಳಿಗೆ ನಾನು ಮಂತ್ರಿನೂ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ನನಗೂ ಆಸೆ ಇದೆ. ಒಂದಿನ ಆಗ್ತೀವಿ ಬಿಡೋಣ, ಏನಿದೆ. ಮಂತ್ರಿ ಆಗಬೇಕು ಅಂತನೂ ಆಸೆ ಇದೆ, ಮುಖ್ಯಮಂತ್ರಿ ಆಗಬೇಕು ಅಂತನೂ ಆಸೆ ಇದೆ. ಇಲ್ಲಿ ಬರ್ದಿದ್ರೆ ಯಾವನ್ ತಪ್ಪಿಸ್ತಾನಣ್ಣ? ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.